ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಿಥುನ ರಾಶಿ ಅಕ್ಟೋಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ತಿಂಗಳು ಕಾರ್ತಿಕ ಮಾಸ 8-10-2025 5-11-2025 ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಅಂದ್ರೆ ಇದು ಪುರುಷೋತ್ತಮ ಮಾಸ. ನಾವೆಲ್ಲ ಪುಣ್ಯ ಮಾಡ್ಕೊಳ್ಳುವಂತಹ ಮಾಸ. ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರು ಕೂಡ ಇರ್ತಾರೆ, ಸ್ಥಿತಿ ಮತ್ತು ಲಯಕಾರರು. ಈ ಮಾಸದಲ್ಲಿ ದೀಪಾರಾಧನೆ, ಸೋಮವಾರ ವಿಶೇಷವಾಗಿ ಕಾರ್ತಿಕ ಏಕಾದಶಿ, ಕಾರ್ತಿಕ ಪೌರ್ಣಿಮೆ ಬಹಳ ವಿಶೇಷವಾದಂಥ ದಿನಗಳು. ಉಪವಾಸ ವ್ರತ ಮಾಡೋರು ಕೂಡ ಮಾಡ್ಬೋದು. ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ, ಬಿಲ್ವ ಪೂಜೆ, ವಿಷ್ಣು ಭಕ್ತರು ವಿಷ್ಣು ಸಹಸ್ರನಾಮ ಪಠಿಸುವುದು ಬಹಳ ಉತ್ತಮ. ಈ ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ಪೌರ್ಣಿಮೆ ದಿನ ಉಪವಾಸ, ಸಾತ್ವಿಕ ಆಹಾರ, ಅಕ್ಕಿ, ಬೆಲ್ಲ, ಹಣ್ಣು, ಹಾಲು ಈ ರೀತಿ ಬ್ರಾಹ್ಮಣರಿಗೆ, ಅದರಲ್ಲೂ ಶಿವ ಮತ್ತು ವಿಷ್ಣು ಪುರೋಹಿತರುಗಳಿಗೆ ನೀವು ದಾನವನ್ನ ಮಾಡಿದ್ರೆ ಪೂರ್ಣ ಫಲ ಪ್ರಾಪ್ತಿ ಆಗತ್ತೆ. ಈ ಮಾಸದಲ್ಲಿ ಬಹಳ ವಿಶೇಷವಾದಂಥ ದಿನ ಅಂದ್ರೆ 1ನೇ ತಾರೀಕೆ ಮಹಾನವಮಿ, ಆಯುಧ ಪೂಜೆ. 2ನೇ ತಾರೀಕು ಅಕ್ಟೋಬರ್ 2025 ವಿಜಯದಶಮಿ. ವಿಜಯದಶಮಿ ಮತ್ತು ದೀಪಾವಳಿ ಎರಡೂ ಕೂಡ ಈ ತಿಂಗಳಲ್ಲಿದೆ. ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬ, ದಸರಾ ಹಬ್ಬ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 6-10-2025 ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಇರುತ್ತೆ ಮೈಸೂರು. 9-10-2025 ಗುರುವಾರ ಹಾಸನಾಂಬ ದರ್ಶನ ಆರಂಭ ಆಗುತ್ತೆ. 19-10-2025 ಭಾನುವಾರ ಹಗಲು ನೀರು ತುಂಬುವ ಹಬ್ಬ, ನರಕ ಚತುರ್ದಶಿ, ಅಭ್ಯುಂಜನ ಪೂಜೆ. 20-10-2025 ಸೋಮವಾರ ನರಕ ಚತುರ್ದಶಿ, ಅವತ್ತಿನ ದಿನ ಕೇದಾರೇಶ್ವರ ವ್ರತ ಇರುತ್ತೆ. ಧನಲಕ್ಷ್ಮಿ ಪೂಜೆಯನ್ನು ಕೂಡ ನೀವು ಮಾಡ್ಬೋದು. 21-10-2025 ಮಂಗಳವಾರ ಬಲೀಂದ್ರ ಪೂಜೆ ಅಂದ್ರೆ ಏನು ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ನರಕ ಚತುರ್ದಶಿ ಅಂದ್ರೆ ಏನು? ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ದಿನ. ಈ ದಿನ ನಾವು ಅಭ್ಯುಂಜನ ಸ್ನಾನ, ಯಮತರ್ಪಣಗಳನ್ನ ಮಾಡುವಂಥದ್ದು ರೂಢಿಯಲ್ಲಿದೆ. ಧನಲಕ್ಷ್ಮಿ ಪೂಜೆ ಯಾರು ಮಾಡ್ತಾರೆ? ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಧನಮೂಲಂ ಇದಂ ಜಗತ್, ಈ ಜಗತ್ತಲ್ಲಿ ಹಣ ಪ್ರಾಮುಖ್ಯತೆ ಬೇಕು, ಸಂಪತ್ತು ಬೇಕು ಅಂತವರು ಆಶ್ವಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಸಾಯಂಕಾಲ ವೇಳೆಯಲ್ಲಿ ಆಚರಿಸುವಂಥದ್ದೇ ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ ಪೂಜೆ. ಆಮೇಲೆ ಬಲೀಂದ್ರ ಪೂಜೆ ಕಾರ್ತಿಕ ಮಾಸ ಶುಕ್ಲ ಪಾಡ್ಯಮಿ ದಿನ ಬಲೀಂದ್ರ ಪೂಜೆ ಆಚರಣೆ. ಬಲೀಂದ್ರ ಪೂಜೆ ಮಾಡಿ ದೀಪ ಹಚ್ಚಿ ಲಕ್ಷ್ಮಿಯು ಸ್ಥಿರವಾಗಿ ಮನೆಯಲ್ಲಿ ನೆಲೆಸಲಿ ಎಂದು ಪ್ರಾರ್ಥಿಸುವಂಥದ್ದು ಮತ್ತು ಗೋ ಪೂಜೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿದೆ. 22ನೇ ತಾರೀಕು ಬುಧವಾರ ದೀಪಾವಳಿ ಹಬ್ಬ, ಬಲಿಪಾಡ್ಯಮಿ. 23ನೇ ತಾರೀಕು 10-2025 ಗುರುವಾರ ಯಾರು ಹಾಸನಾಂಬ ದೇವರನ್ನು ನೋಡ್ಬೇಕು, ಕೊನೆ ದಿನ ದೇವಾಲಯ ಬಾಗಿಲು ಹಾಕುವಂತಹ ದಿನ. ಹಾಗಾದ್ರೆ ಈಗ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಅತಿಚಾರಿಯಾಗಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಗುರು ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ. 18-10-2025 ಗುರು ರಾತ್ರಿ 7:47 ರಾಶಿ ಪರಿವರ್ತನೆ ಆಗೋದ್ರಿಂದ ಮಿಥುನ ರಾಶಿಯವರಿಗೆ ಗುರುಬಲ ಆರಂಭ ಆಗುತ್ತೆ. ಇದೇನಪ್ಪ ಗುರುಜಿ, ಇನ್ನು 1 ವರ್ಷನೇ ಆಗಿಲ್ಲ, ಇಷ್ಟು ಬೇಗನಾ? ಅಂದ್ರೆ ಗುರು ಅತಿಚಾರಿ ಫಲ. ಅದರಿಂದನೇ ಪ್ರಪಂಚದಲ್ಲಿ ಯುದ್ಧ, ಅಲ್ಲೋಲ ಕಲ್ಲೋಲಗಳು, ಎಲ್ಲೋನು ಕೂಡ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ತೊಂದರೆ, ಟ್ರೇಡ್ ವಾರ್ ಇವೆಲ್ಲ ನಡೀತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈಗ ಗುರುಬಲ ನಿಮ್ಗೆ ಮಿಥುನ ರಾಶಿಯವರಿಗೆ ಆರಂಭ ಆಗುತ್ತೆ. ಇನ್ನು ಬೇರೆ ಬೇರೆ ಗ್ರಹಗಳು 2-10-2025 ಬುಧ ರಾತ್ರಿ 3:43 ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ ಶುಕ್ರನ ಮನೆಯಲ್ಲಿರುವ ಸಂಚಾರ ಆಗ್ತಿರೋದು, ಪಂಚಮ ಭಾವದಲ್ಲಿರುವ ಸಂಚಾರ ಆಗೋದು ಅಂತೀವಿ. ಆದ್ರೆ ವ್ಯಯಾಧಿಪತಿ ಶುಕ್ರ
ಪಂಚಮಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ. 9/10/2025 ಶುಕ್ರ ಬೆಳಿಗ್ಗೆ 10:49 ಹಾಗಾದ್ರೆ ಏನಾಗುತ್ತೆ, ಪಂಚಮ ಭಾವದಲ್ಲಿ ಕುಜ ಸಂಚಾರನು ಕೂಡ ಆಗೋದ್ರಿಂದ ನಿಮಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಯಾವ ವಿಷಯದಲ್ಲಿ ಬುದ್ಧಿ ಕೆಲಸ ಮಾಡಲ್ಲ? ಶೇರ್ ಮಾರ್ಕೆಟ್ ವಿಷಯದಲ್ಲಿ, ಹಣ ಹೂಡಿಕೆ ಮಾಡುವಂತ ವಿಚಾರದಲ್ಲಿ, ಜೂಜಾಟದಲ್ಲಿ, ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ, ಇದರೆಲ್ಲ ನೀವು ಬಹಳ ಹುಷಾರಾಗಿರ್ಬೇಕು. ಮಕ್ಕಳ ಜೊತೆಗೆ ಕಲಹಗಳಾಗುವ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ 5ನೇ ಮನೆ ಅಂದ್ರೆ ಸಂತಾನ ಭಾವ. ಅದು ಯಾರಿಂದ ಕಲಹ ಆಗುತ್ತೆ? ನಿಮ್ಮಲ್ಲಿರುವಂತ ನಡವಳಿಕೆಯಿಂದ ನಿಮಗೆ ಕಲಹ ಆಗುವ ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಏನೋ ನಿಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೋಬೇಕು ಅಂತೀರಿ, ಅದಾಗಕ್ಕೆ ಅಡೆತಡೆಗಳಾಗುತ್ತೆ. ಯಾಕೆಂದ್ರೆ ಸೂರ್ಯ ನೋಡಿ 3ನೇ ಮನೆ ಅಧಿಪತಿ ನೀಚನಾಗ್ತಾನೆ. 17/10/2025 ಸೂರ್ಯ ಹಗಲು 1:46 ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಸಂಚಾರ ಆಗೋದ್ರಿಂದ ಸೂರ್ಯ ಬಲವನ್ನ ಕಳ್ಕೊಂತಾನೆ. ಧೈರ್ಯ, ನಿಮಗೆ ಎಷ್ಟೇ ಸಾಹಸ ಮಾಡಿ ಮುಂದುವರಿಬೇಕು ಅಂದ್ರೂ ಕೂಡ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಗುರುಜಿ ಹೇಳಿದ್ರಲ್ಲ ಗುರು ಬಲ ಅಂದ್ರೆ ಮತ್ತೇನು ಫಲ ಅಂತ ಕೇಳ್ತೀರ. ಆದ್ರೆ ಶುಕ್ರ ನೀಚನಾಗ್ತಾನೆ, ನಿಮ್ಗೆ ಗುರು ಉಚ್ಚನಾಗ್ತಾನೆ. ಈ ವಾರದಲ್ಲಿ ಗುರು ಉಚ್ಚನಾದಂತಹ ಫಲ ಕೊಡ್ತಾನೆ. ಅದೇ ಶುಭ ಗ್ರಹನಾದಂತ ಶುಕ್ರ ನೀಚನಂತೆ ಫಲ ಕೊಡ್ತಾನೆ. ಹಾಗಾದ್ರೆ ಶುಕ್ರ ನೀಚನಾಗ್ತಾನೆ ಅಂದ್ರೆ ಏನು ಫಲ ಅಂದ್ರೆ ಭೂಮಿ, ಕಾರು ಕೆಲವು ಯೂಸ್ಡ್ ಕಾರುಗಳನ್ನ ತಗೋಬಹುದು, ಮನೆಯನ್ನ ಸ್ವಲ್ಪ ಹಳೆ ಮನೆ ತಗೋಬಹುದು, ಅಥವಾ ರೈತರು ಜಮೀನುಗಳನ್ನ ತಗೋಬಹುದು. ಅದೆಲ್ಲದ್ರಿಂದ ನಿಮ್ಗೆ ಫಲಾನುಫಲ ಪ್ರಾಪ್ತಿಯಾಗತ್ತೆ, ಲಾಭ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಬರುತ್ತೆ. ಗುರುಬಲ ಬರೋದ್ರಿಂದ ಹಾಗಾದ್ರೆ ಏನಾಗ್ಬೋದು? ವಾಕ್ ಚಾತುರ್ಯ, ಕುಟುಂಬ ಅಭಿವೃದ್ಧಿ ಆಗುವಂಥದ್ದು, ಫೈನಾನ್ಷಿಯಲಿ ನಿಮ್ಗಿರುವಂತ ಪ್ರಾಬ್ಲಮ್ ಸಾಲ್ವ್ ಆಗುವಂಥದ್ದು. ಗುರುಬಲದಿಂದ ನಿಮ್ಗೆ ದೈಹಿಕವಾಗಿ ತೃಪ್ತಿಯಾಗಿರ್ತೀರಿ. ಶತ್ರುಗಳನ್ನ ನಿರ್ಮೂಲನೆ ಮಾಡುವಂತ ಶಕ್ತಿ ಕೂಡ ನಿಮ್ಗೆ ಬರುತ್ತೆ. ನಿಮಗೆ ಉತ್ತಮವಾದ ಭವಿಷ್ಯ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ನಿಮ್ಮ ಗೃಹದಲ್ಲಿ ಸಂತೋಷ ಅನ್ನೋದು ವೃದ್ಧಿಯಾಗುತ್ತೆ. ನೋಡಿ, ಹೀಗೆ ಗುರು ಇವೆಲ್ಲ ಶುಭ ಫಲಗಳನ್ನ ನಿಮ್ಗೆ ಪ್ರಾಪ್ತಿ ಮಾಡ್ತಾನೆ. ಗುರುವಿನ ದೃಷ್ಟಿ 6ನೇ ಮನೆ ಮೇಲೆ ಇರೋದ್ರಿಂದ ನಿಮಗೆ ಸಾಲಗಾರರ ಕಾಟ ಕಮ್ಮಿ ಆಗುತ್ತೆ. ನಿಮಗೆ ದೀರ್ಘಕಾಲದ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದು ಈ ತಿಂಗಳಲ್ಲಿ ನಿವಾರಣೆ ಆಗುತ್ತೆ. ಶುಕ್ರನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ. ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀಚನಾಗಿದ್ರು ಪರವಾಗಿಲ್ಲ, ನೀವೇನ್ ಮಾಡ್ತೀರಿ? ದಾನ ಧರ್ಮಗಳನ್ನ ಮಾಡ್ತೀರಿ, ಗೃಹ ಸಂಬಂಧ ವಿಷಯದಲ್ಲಿ ಸಂತೋಷವಾಗಿರ್ತೀರಿ, ಧಾರ್ಮಿಕ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಇಷ್ಟೆಲ್ಲ ಶುಭ ಫಲಗಳು. ಮತ್ತೆ ಯಾವ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಿ. ಇದೆಲ್ಲ ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಕೆಲವೆಲ್ಲ ಕಮೆಂಟ್ ಮಾಡ್ತೀರಾ, ಕಾಲ್ ಮಾಡ್ತೀರಾ, ಗುರುಜಿ ನೀವ್ ಹೇಳೋ ಭವಿಷ್ಯ ಕರೆಕ್ಟಾಗಿ ಆಗುತ್ತೆ. ಇನ್ನು ಕೆಲವರು ಹೇಳ್ತೀರಾ, ಗುರುಜಿ ನಂದು ಯಾಕೋ ನಡೀತಾನೆ ಇಲ್ಲ, ಏನನ್ನು ಹೇಳಿ ತರ ನಡೀತಾನೆ ಇಲ್ಲ. ಅಂದ್ರೆ ಯಾವುದೋ ತೊಂದರೆಗಳಾಗಿರುತ್ತೆ ಜಾತಕದಲ್ಲಿ. ನಿಮ್ಮ ಜಾತಕದಲ್ಲಿ ಯಾವುದೋ ಗ್ರಹಗಳು ಕಮ್ಮಿ ಬಿಂದುಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಸರ್ವಾಷ್ಟಕ ವರ್ಗ ನೋಡ್ಬೇಕು, ದಶಾಭುಕ್ತಿಯನ್ನ ನೋಡ್ಬೇಕಾಗತ್ತೆ. ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿದಾಗ ಇನ್ನು ಸಂಪೂರ್ಣವಾಗಿ ತಿಳಿಸಕ್ ಸಾಧ್ಯ ಆಗುತ್ತೆ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಪ್ರಿಯ ವೀಕ್ಷಕರೇ, ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.